ಕಾಲದಲ್ಲಿ ಬಹುಶಃ ಈ ಕಾಗದಗಳು ಮತ್ತು ಇದರ ಸಾಗಾಟ ಮತ್ತು ಇದರ ಕಷ್ಟಗಳು ಯಾವಾಗ ನಮ್ಮ ಈ ಉನ್ನತ ತಂತ್ರಜ್ಞಾನಗಳನ್ನು ಸುಲಭ ಮಾಡ್ತಾವೋ ಆಗ ಈ ಕಷ್ಟಗಳೆಲ್ಲ ಮರೆಯಾಗಿ ಮತ್ತು ಅದೇ ನಮಗೆ ಅಭ್ಯಾಸ ಆಗ್ಬೋದು ಅಂತ ಆಗ ಇನ್ನಷ್ಟು ಅವಕಾಶಗಳು ಪುಸ್ತಕ ಪ್ರಕಾಶನದಲ್ಲಿ ಆಗ್ಬೋದು. ಅದಕ್ಕೆ ನಾನು ನನ್ನ ಅಭಿಪ್ರಾಯ ಏನು ಅಂತ ಹೇಳಿದರೆ ಪುಸ್ತಕ ಪ್ರಕಾಶನದಲ್ಲಿ ಒಳ್ಳೆಯ ಅವಕಾಶಗಳು ಇನ್ನು ಮುಂದಕ್ಕೆ ಇವೆ. ಅಂತಹ ಒಂದು ಅವಕಾಶಗಳನ್ನು ಈ ಉನ್ನತ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಅದನ್ನು ಆ ವಿಷಯವನ್ನು ಸ್ವಲ್ಪ ಪ್ರಾಥಮಿಕವಾಗಿ ತಿಳಿದುಕೊಂಡ್ರೆ ನಿಮಗೆ ಆ ಕ್ಷೇತ್ರದಲ್ಲಿ ನಿಮ್ಮನ್ನು ಕೆಲವರಿಗಾದರೂ ತೊಡಗಿಸಲು ಆಸಕ್ತಿ ಇರುವವರಿಗೆ ತೊಡಗಿಸಿಕೊಳ್ಳಿಗೆ ಅದು ಒಂದು ಒಳ್ಳೆಯ ಮಾಧ್ಯಮ ಅಂತ ನನ್ನ ಅನಿಸಿಕೆ. ಇನ್ನು ಸವಾಲುಗಳು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ಎಷ್ಟೇ ಅದು ಒಳ್ಳೆಯ ಕ್ಷೇತ್ರ, ಎಷ್ಟೇ ವಿಸ್ತಾರವಾಗಿ ಬೆಳೆದಿರುವ ಮತ್ತು ಆಧುನಿಕವಾಗಿ ಬೆಳೆದಿರುವ ಕ್ಷೇತ್ರ ಆಗಿದ್ದು ಕೂಡ ಸವಾಲುಗಳು ಇದ್ದೇ ಇರ್ತವೆ. ಇಲ್ಲೂ ಕೂಡ ಅದೇ ಸವಾಲುಗಳಿವೆ. ಈ ಪುಸ್ತಕವನ್ನು ಆನ್ಲೈನನ್ನು ಪುಸ್ತಕವನ್ನು ಓದುವನ್ನು ಜನಪ್ರಿಯಗೊಳಿಸುವುದು. ನಾವು ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಮೊಬೈಲ್ ಕೊಟ್ಟು ನಾವು ಕಲಿಸುವಂಥ ಒಂದು ಪರಿಪಾಠ ಮಾಡ್ತಿದ್ದರಿಂದ ಅದು ಕೆಲವು ವಿದ್ಯಾರ್ಥಿಗಳು ಅದರಲ್ಲಿ ಮೊಬೈಲ್ ಬಳಕೆ ಚಟ ಆಗಿ ಹೋಯಿತು ಅಂತ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಆದರೆ ಆ ರೀತಿಯ ಸವಾಲುಗಳು ಇರುವುದು ಹೌದು. ಯಾಕಂದರೆ ಇದು ಈಗ ಒಂದು ತಕ್ಷಣಕ್ಕೆ ಸುಖ ಬಯಸುವ ಒಂದು ಭೋಗದ ಕಾಲ. ಈ ಕಾಲದಲ್ಲಿ ನಾವು ನಮ್ಮ ಸುಖವನ್ನು ಬೇರೆ ಬೇರೆ ರೀತಿಯ ಆಮಿಷಗಳಿಂದ ಸೆಳೆಯುವಂಥ ತಂತ್ರಗಳು ಈಗ ನಮ್ಮ ಮೊಬೈಲ್ಗಳೆಲ್ಲ ಕಂಪ್ಯೂಟರ್ಗಳು ಇರುವುದು ಹೌದು. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾದುದು ನಮ್ಮ ಜ್ಞಾನವನ್ನು ನಾವು ವಿಸ್ತರಿಸಿಕೊಳ್ಳುವಂಥದ್ದು. ನಾವು ಇವತ್ತು ಏನಾಗಿದ್ದೇವೋ ಈ ರೀತಿಯ ಒಂದು ಸುಖವನ್ನು ನಾವು ಅನುಭವಿಸ್ತಾ ಇದ್ದೇವೋ ಮಾನವರಾಗಿ, ಅದೆಲ್ಲ ನಮಗೆ ಬಂದಿರುವುದು ನಮ್ಮ ಜ್ಞಾನ ಪರಂಪರೆಯಿಂದ, ಜ್ಞಾನದಿಂದಾಗಿ ಬಂದಿರುವುದು. ಈ ಜ್ಞಾನಗಳೆಲ್ಲ ಸಾಗ್ತಾ ಬಂದಿರೋದು ನಮ್ಮ ಈ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆ ರೀತಿಯ ಈ ಸಾಗಿ ಬಂದಿರುವುದು. ಅದನ್ನು ನಮಗೆ ಇನ್ನು ಮುಂದಿನ ಯಾವುದೇ ಒಂದು ಆಧುನಿಕ ಒಂದು ವಿಜ್ಞಾನದಲ್ಲಿ ಅದು ಮುಂದುವರಿಯುವಾಗಲೂ ಕೂಡ ಅಥವಾ ಈ ತಂತ್ರಜ್ಞಾನದಲ್ಲಿ ಮುಂದುವರಿಯುವಾಗಲೂ ಕೂಡ ಆ ಎಚ್ಚರವನ್ನು ನಾವು ಇಟ್ಟುಕೊಳ್ಬೇಕಾಗ್ತದೆ. ಈ ಆಧುನಿಕ ತಂತ್ರಜ್ಞಾನಗಳು ಹೊಸ ಹೊಸ ಆವಿಷ್ಕಾರಗಳೆಲ್ಲ ಇರುವುದು ಸುಖಭೋಗಕ್ಕಾಗಿ ಅಲ್ಲ, ನಮ್ಮ ಜ್ಞಾನವನ್ನು, ನಮ್ಮ ಬದುಕನ್ನು ನಾಡಿನ ಪರಂಪರೆಗೆ, ನಾಡಿನ ಪೀಳಿಗೆಯ ಸುಖಕ್ಕೆ ಆ ಜ್ಞಾನವನ್ನು ವಿಸ್ತರಿಸಲಿಕ್ಕೆ ಇರುವಂಥದ್ದು ಅನ್ನೋ ಎಚ್ಚರವನ್ನು ನಾವು ಇಟ್ಟುಕೊಂಡಾಗ ಬಹುಶಃ ಈ ಸವಾಲನ್ನು ನಾವು ನಿಭಾಯಿಸಬಹುದು ಅಂತ ನನಗೆ ಅನಿಸ್ತಾ ಇದೆ. ಈ ಎಚ್ಚರ ಹೇಗಿರಬೇಕು ಅಂತ ಹೇಳಿದ್ರೆ ಬದಲಾವಣೆಗಳು ಅನಿವಾರ್ಯ. ನಮಗೆ ಈಗ ಪುಸ್ತಕದಲ್ಲಿದ್ದದ್ದು ನಾವು ಆನ್ಲೈನ್ಗೆ ಬೇಡ ಅಂತ ಹೇಳಲಿಕ್ಕಾಗಲ್ಲ, ನಾವು ಬದಲಾವಣೆಗೆ ಒಗ್ಗಿಕೊಳ್ಬೇಕು. ಆದರೆ ಬದಲಾವಣೆ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ನಾವು ಎಚ್ಚರದಿಂದ ಇರಬೇಕಾಗ್ತದೆ. ಬದಲಾವಣೆ ಯಾವ ನಿಟ್ಟಿನಲ್ಲಿ, ಅದು ಬದಲಾವಣೆ ಅಂದರೆ ನಮ್ಮ ಭೂಮಿಯ, ನಿಸರ್ಗದ, ಒಟ್ಟು ಜೀವಜಾಲದ ಕ್ಷೇಮವನ್ನು ಒಂದು ಬಯಸುವಂಥ ಒಂದು ಬದಲಾವಣೆ ಆಗಿರುತ್ತೆ. ಅದರ ಕ್ಷೇಮವನ್ನು ಬಯಸುವಂಥ ಒಂದು ಬದಲಾವಣೆ ಆಗಿದ್ದರೆ ಖಂಡಿತಕ್ಕೂ ನಾವು ಆ ಸವಾಲನ್ನು ಎದುರಿಸ್ಬೋದು ಅಂತ. ಅದನ್ನು ಮೂಡಿಸಬೇಕಾದಂಥ ಜವಾಬ್ದಾರಿ ನಿಮ್ಮಂಥ ವಿಶ್ವವಿದ್ಯಾನಿಲಯದಿಂದ ಹೋಗಿ ಇನ್ನು ಬಹುಶಃ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಯುವಂಥ ನೀವು ಅದನ್ನು ಮಾಡಬೇಕಾಗಿದೆ. ಹೀಗೆ ಪುಸ್ತಕ ಪ್ರಕಾಶನದ ಅವಕಾಶಗಳು ಇವತ್ತು ಸಾಕಷ್ಟಿರುವ ಕಾಲದಲ್ಲಿ ನೀವೆಲ್ಲ ಇಂಥ ಒಂದು ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಈ ಒಂದು ಪುಸ್ತಕ ಪ್ರಕಾಶನ ಮತ್ತು ಅದರ ಸೌಲಭ್ಯ ಮತ್ತು ಸವಾಲುಗಳ ಬಗ್ಗೆ ಒಂದು ವಿಷಯವನ್ನು ಇಟ್ಟಿರುವುದು ಬಹಳ ಔಚಿತ್ಯಪೂರ್ಣ ಮತ್ತು ಮಹತ್ವವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಪ್ರಕಾಶನ ಮತ್ತು ಈ ಮುದ್ರಣದ ಬಗ್ಗೆ ತಿಳ್ಕೊಂಡಲ್ಲಿ ನಿಮ್ಮ ಮುಂದಿನ ಅಧ್ಯಯನಗಳಿಗೂ ಕೂಡ ಇದು ಅನುಕೂಲ ಆಗ್ತದೆ. ಮತ್ತು ಆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಹುದ್ದೆಗಳನ್ನು ನಿಭಾಯಿಸುವಂಥ ಒಂದು ಅವಕಾಶಗಳನ್ನು ಕೂಡ ನೀವು ಕಂಡುಕೊಂಡಂತಾಗೂ ಆಗ್ತದೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಮಂಗಳೂರು ವಿಶ್ವವಿದ್ಯಾಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಗೆ, ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹಾಗೂ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಹೆಚ್ಚಿನ ಪ್ರಕಾಶನ ಸಂಸ್ಥೆಗಳನ್ನು ಬಗ್ಗೆ ನಾನು ತುಂಬ ಹೇಳಿಕ್ಕೆ ಹೋಗಲಿಲ್ಲ, ಪಟ್ಟಿ ಮಾಡಲಿಕ್ಕೆ. ಸುಮಾರು 200ಕ್ಕಿಂತಲೂ ಹೆಚ್ಚು ಪ್ರಕಾಶನ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದವು, ನಮ್ಮ ಜಿಲ್ಲೆಯೊಂದರಲ್ಲಿ.
ಈಗ ನಮ್ಮ ಪ್ರಸಾರಾಂಗದ ಪ್ರಕಟಣೆಗಳ ವಿಶ್ವವಿದ್ಯಾನಿಲಯದಲ್ಲೇ ಪ್ರಸಾರಾಂಗದ ಪ್ರಕಾಶನ ಇದೆ. ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಕಾಶನ ಸಂಸ್ಥೆಗಳಿವೆ. ಸಾಹಿತ್ಯ ಅಕಾಡೆಮಿ, ಪುಸ್ತಕ ಪ್ರಾಧಿಕಾರ, ಹೀಗೆ ಬೇರೆ ಬೇರೆ ಸರ್ಕಾರದ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು, ಬೇರೆ ಬೇರೆ ರೀತಿಯ ಪ್ರಕಾರಗಳ ಪುಸ್ತಕಗಳು ಪ್ರಕಟ ಆಗ್ತಾ ಇವೆ. ಈ ಎಲ್ಲ ಹಿನ್ನೆಲೆಗಳಲ್ಲಿ ಇದೊಂದು ದೊಡ್ಡ ಒಂದು ವಿಸ್ತಾರವಾದ ಒಂದು ವ್ಯಾಪ್ತಿಯನ್ನು ಹೊಂದಿದ್ದು, ಇದರಲ್ಲಿ ಅನೇಕ ಅವಕಾಶಗಳು, ವಿಪುಲವಾದ ಅವಕಾಶಗಳಿರುವುದರಿಂದ ವಿದ್ಯಾರ್ಥಿಗಳು ಮತ್ತು ಅಧ್ಯಯನಾಸಕ್ತರು ಈ ನಿಟ್ಟಿನಲ್ಲಿ ಮುಖ ಮಾಡಿದರೆ ಒಂದು ಒಳ್ಳೆಯ ಅವಕಾಶಗಳಿವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು, ಯಾರಾದರೂ ಏನು ಮಾಡಬೇಕು ಸರ್? ಈಗ ಎಷ್ಟು ಜನ ಬರ್ತಿರ್ತಾರೆ ವಿದ್ಯಾರ್ಥಿಗಳು, ಅವರಿಗೊಂದು ಪುಸ್ತಕ ಪಬ್ಲಿಷ್ ಮಾಡಬೇಕಂತಿರ್ತದೆ, ಆರಂಭಿಕವಾಗಿ ಅವರು ಏನು ಮಾಡಬೇಕು? ಹೇಳಿಲ್ಲ ಅಂತ ಕಾಣ್ತದೆ. ನಾನು ಪುಸ್ತಕ ಪ್ರಕಾಶನದ ಅವಕಾಶಗಳ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಿರುವುದರಿಂದ ಅದನ್ನು ಬಹುಶಃ ಹೇಳಿಲ್ಲ. ನೀವು ಈಗ ಸಂಶೋಧನೆ, ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡಲಿಕ್ಕಿರುವುದು, ಇನ್ನು ಬಹುಶಃ PhD ಮಾಡಲಿಕ್ಕಿರುವುದು, ನಿಮ್ಮ ಸಂಶೋಧನೆಗಳು ಪುಸ್ತಕ ರೂಪದಲ್ಲಿ ಪ್ರಕಟ ಆಗಲಿಕ್ಕಿರುತ್ತದೆ. ನೀವು ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿ ಇಟ್ಕೊಳ್ತೀವಿ. ಒಂದು ನೀವೀಗ ಹೆಚ್ಚಾಗಿ ಹಿಂದೆಲ್ಲ ಕೈಬರಹದ ಮೂಲಕ ಅದನ್ನು ಹಸ್ತಪ್ರತಿಯ ಮೂಲಕ ಮಾಡ್ತಾ ಇದ್ರು. ಈಗ ನೇರವಾಗಿ ನೀವು ಕಂಪ್ಯೂಟರ್ನಲ್ಲಿ ಅಳವಡಿಸ್ಕೊಳ್ತೀವಿ. ವರ್ಡ್ ಫೈಲಲ್ಲಿ ಅಥವಾ ಬೇರೆ ಬೇರೆಗಳಲ್ಲಿ ಅದನ್ನು ಅಕ್ಷರ ಸಂಯೋಜನೆಯನ್ನು ಮಾಡ್ತೀವಿ. ನಿಮಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟನ್ನು ನೀವು ನಿಮ್ಮ ಕಂಪ್ಯೂಟರಲ್ಲಿ ಅದರ ಪ್ರೂಫನ್ನು ಅದನ್ನು ನೀವು ಚೆಕ್ ಮಾಡಿಕೊಂಡ್ರೆ, ಆನಂತರ ನೀವು ಒಬ್ಬರು ಪ್ರಕಾಶಕರನ್ನು ಸಂಪರ್ಕಿಸಬೇಕು. ಪ್ರಕಾಶಕರನ್ನು ಸಂಪರ್ಕಿಸಿದ್ರೆ ಉಳಿದೆಲ್ಲವನ್ನು ಕೂಡ, ನಿಮ್ಮ ಕೃತಿ ಚೆನ್ನಾಗಿದ್ದರೆ ಉಳಿದ ಎಲ್ಲ ಭಾರವನ್ನು ಕೂಡ ಪ್ರಕಾಶಕರು ವಹಿಸ್ಕೊಳ್ತಾರೆ. ಯಾಕಂದರೆ ಪ್ರಕಾಶಕರಾದ ಮನೋಭಾವ ಹೇಗಿರ್ತದೆ ಅಂತ ಹೇಳಿದ್ರೆ, ಅವರಿಗೆ ಪುಸ್ತಕಗಳು ಮಾರಾಟ ಆಗಬೇಕು, ಓದುಗರ ಕೈಗೆ ಸೇರಿದೆ. ಆಗ ಏನಾಗ್ತದೆ ಅಂದರೆ, ಹೊಸ ಹೊಸ ಲೇಖಕರ ಅಥವಾ ನಿಮ್ಮಂಥ ವಿದ್ಯಾರ್ಥಿಗಳೇ ಒಂದು ಪುಸ್ತಕ ಪ್ರಕಟಣೆ ಮಾಡುವಾಗ ಅದಕ್ಕೆ ಓದುವ ವರ್ಗ ಇರುವುದಿಲ್ಲ. ಅದಕ್ಕೆ ನನ್ನದೊಂದು ಸಲಹೆ ಏನು ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಅಥವಾ ನೀವೊಂದು ಆರಂಭಿಕ ಲೇಖಕರಾಗಿರುವವರು ಮೊದಲು ಒಂದು ಓದುಗ ವರ್ಗವನ್ನು ಸೃಷ್ಟಿಸಿಕೊಳ್ಳಿ. ಅದು ಹೇಗೆ ಅಂತಂದರೆ, ಪತ್ರಿಕೆಗಳಿಗೆ ಸಣ್ಣ ಸಣ್ಣ ಅಂಕಗಳನ್ನು, ಲೇಖನಗಳನ್ನು ಬರೆಯುವುದು, ಅಥವಾ ಬೇರೆ ಬೇರೆ ವಾರಪತ್ರಿಕೆಗಳು ಅಥವಾ ಮ್ಯಾಗಝಿನ್ಗಳಲ್ಲಿ ಒಂದು ಆಸಕ್ತಿದಾಯಕಂಥ ವಿಷಯಗಳನ್ನು ಬರೆಯುವುದು. ನಿಜವಾಗಿ ಅದು ಆ ಥರ ಆಗ್ತಾ ಹೋದರೆ ನೀವು ಒಂದು ಲೇಖಕರಾಗಿ ಗುರುತಿಸ್ಕೊಳ್ತೀವಿ. ಸೊ ನಿಮ್ಮ ವಿಷಯಗಳು ಎಷ್ಟು ಆಪ್ತವಾಗಿರ್ತವೋ, ಎಷ್ಟು ಆಸಕ್ತಿದಾಯಕವಾಗಿರ್ತವೋ, ಅಷ್ಟು ನೀವು ಲೇಖಕರಾಗಿ ಪರಿಚಯ ಆಗ್ತಾ ಹೋಗ್ತೀವಿ. ಆಮೇಲೆ ನೀವು ಪುಸ್ತಕಗಳನ್ನು ಬರೆದರೆ ಆಗ ನಿಮ್ಮ ಓದುಗ ವರ್ಗವನ್ನು ಸೃಷ್ಟಿಯಾಗಿರ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಸಾಮಾನ್ಯವಾಗಿ ಪುಸ್ತಕ ಪ್ರಕಾಶಕರು ಪ್ರಸಿದ್ಧಿಯಾದಂಥ ಒಂದು ಲೇಖಕರ ಪುಸ್ತಕಗಳನ್ನೇ ಪ್ರಕಟಿಸ್ತಾರೆ. ನೀವು ಪುಸ್ತಕವನ್ನು ಕೊಂಡೋದ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವು ಒಂದು 500 ಪುಸ್ತಕಗಳನ್ನು ನೀವೇ ಖರೀದಿಸಬೇಕು ಅಂತ ಕೇಳ್ತಾರೆ. ಉಳಿದದನ್ನು ನಾವು ಮಾಡ್ತೇವೆ, ಒಂದು 500 ಅಥವಾ 200 ಪುಸ್ತಕವನ್ನು ನೀವು ಖರೀದಿಸಬೇಕು. ಅಂದರೆ ಅವರ ಮುದ್ರಣ ವೆಚ್ಚ ಎಷ್ಟು ಉಂಟು ಅಷ್ಟನ್ನು ಅವರು ನಿಮ್ಮಿಂದ ತಗೊಳ್ತಾರೆ, ಮತ್ತು ಉಳಿದದನ್ನು ಅವರು ಮಾಡ್ಕೊಳ್ತಾರೆ. ಪುಸ್ತಕ ನೀವೇ ಪ್ರಕಾಶಕರಾಗಿ ಅದನ್ನು ಓದುಗರಿಗೆ ಮಾಡುವುದಾದರೆ ಅದಕ್ಕೂ ನಾನು ಒಂದು ಸಲಹೆ ನೀಡಬಲ್ಲೆ. ಈಗ ಬೇರೆ ಬೇರೆ ಸಾಫ್ಟ್ವೇರ್ಗಳಿದೆ ಅಂತೇಳಿ, ಉದಾಹರಣೆಗೆ ಒಂದು ಕ್ಯಾನ್ವಾ ಅಂತ ಸಾಫ್ಟ್ವೇರ್ ಇದೆ. ನೀವು ಫ್ರೀ ಡೌನ್ಲೋಡ್ ಆಗಿ ಸಿಗ್ತದೆ. ಇದೆಲ್ಲ ಗೊತ್ತಿರ್ತದೆ, ಅದೆಲ್ಲ ನಮಗಿಂತಲೂ ಹೆಚ್ಚು ಗೊತ್ತಿರ್ತದೆ ಈಗ ನನಗೆ. ಅದರಲ್ಲಿ ನೀವೊಂದು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಒಂದು ಮುಖಪುಟವನ್ನು ರಚಿಸ್ಬೋದು. ಅದನ್ನು ನಮ್ಮ ಮುದ್ರಣದ ಆಕಾರಕ್ಕೆ ಸರಿಯಾಗಿ ಮುದ್ರಕರ ಯಾವ ಸೈಜನ್ನು ಹೇಳ್ತಾರೆ ಮಾಡಿದರೆ, ಪುಸ್ತಕದ ಪುಟ ವಿನ್ಯಾಸವನ್ನು ಕೂಡ ಮಾಡಲಿಕ್ಕೆ ಸಾಫ್ಟ್ವೇರ್ಗಳಿದೆ. ನೀವು ಅದನ್ನು ಮಾಡಿ ಮುದ್ರಕರ ಹತ್ರ ಕೊಟ್ಟರೆ ಅವರು ಮುದ್ರಣ ಮಾಡಿಕೊಡ್ತಾರೆ. ಅದಕ್ಕೆ ಮುನ್ನುಡಿಯೋ ಅಥವಾ ಬೇರೆ ಬೇರೆ ಏನು ಬೇಕು ಅಂತ ಹೇಳಿದರೆ, ಸಾಮಾನ್ಯ ಬೇರೆ ಲೇಖಕರು ಅಥವಾ ನಿಮ್ಮ ಬೇರೆ ಗುರುಗಳು ಇತ್ತ ಕೇಳಿದಾಗ ಅದನ್ನು ಪುಸ್ತಕದ ಅಥವಾ ಬೇರೆ ಮಾದರಿಗಳನ್ನು ನೋಡಿದರೆ ಗೊತ್ತಾಗ್ತದೆ. ನೀವೇ ಸ್ವಯಂ ಪ್ರಕಾಶನವಾಗಿ ಇವತ್ತು ಪ್ರಕಾಶನ ಮಾಡುವಂಥ ಅವಕಾಶಗಳಿದೆ. ಆ ಮಾರಾಟಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ಎಲ್ರಿಗೂ ಸಮಸ್ಯೆ ಇರುವುದು ಈಗ ಪುಸ್ತಕವನ್ನು ಪ್ರಕಟಿಸುವುದು ಅಥವಾ ಮುದ್ರಣ ಮಾಡುವುದಲ್ಲ. ಅದಕ್ಕೆ ಬೇಕಾದಷ್ಟು ಈಗ ಅವಕಾಶಗಳಿದೆ. ಅದಕ್ಕೆ ಹಿಂದಿನ ಹಾಕಿ ಕಷ್ಟ ಇಲ್ಲ. ಇರುವುದು ಸಮಸ್ಯೆ ಏನು ಅಂತ ಹೇಳಿದರೆ, ಪುಸ್ತಕವನ್ನು ಮಾರಾಟ ಮಾಡುವುದು ಹೇಗೆ, ಅಂದರೆ ಅಷ್ಟು ಜನರಿಗೆ ತಲುಪಿಸುವುದು ಹೇಗೆ. ಹಾಗೆ ನನ್ನದೊಂದು ಸಲಹೆ ಏನು ಅಂತ ಹೇಳಿದರೆ, ಒಬ್ಬೊಬ್ಬರ ಮೊಬೈಲ್ಗಳಲ್ಲಿ ನಿಮ್ಮದು ಎಷ್ಟು ಸಂಖ್ಯೆ ಇದೆ ಅಂತ ನೋಡಿ, ಮೊಬೈಲ್ ಸಂಖ್ಯೆಗಳು ಎಷ್ಟಿದೆ ಅದೆಲ್ಲ ನಿಮ್ಮ ಅದರಲ್ಲಿ ಒಂದು ಸಾಮಾನ್ಯ 1,000 ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ನಂಬರ್ಗಳಿದ್ದರೆ ಖಂಡಿತವಾಗಿ ಒಂದು 100, 200, 250 ಜನ ನಿಮ್ಮ ಆಪ್ತ ವಲಯದಲ್ಲಿ ಇರ್ತಾರೆ ನಂಬರ್ಗಳು. ನಾನು ಒಂದು ಪುಸ್ತಕ ಬರೆದಿದ್ದೇನೆ, ನಿಮ್ಮ ಆಪ್ತರು ಯಾರಲ್ಲಿ ಇದ್ದಾರೆ, ನಾನು ಒಂದು ಪುಸ್ತಕ ಬರೆದಿದ್ದೇನೆ, ಪ್ರಕಟ ಮಾಡಿದ್ದೇನೆ, ನನ್ನ ಪುಸ್ತಕವನ್ನು ನೀವು ಒಂದು ಓದಿ ಅಭಿಪ್ರಾಯ ಹೇಳಬೇಕು, ಇದಕ್ಕೆ ಇಷ್ಟು ಬೆಲೆ ನಿಮಗೆ ಅಂಚೆ ಮೂಲಕ ಕಳಿಸ್ತೇನೆ ಅಂತ ಹೇಳಿ.
ಇದನ್ನು ನಾಚಿಕೆ ಬಿಟ್ಟು ಹೇಳ್ಬೋದು, ಏನೂ ನಾಚಿಕೆ ಇಲ್ಲ. ಯಾಕಂದರೆ ಒಂದು 10-15 ವರ್ಷಗಳ ಹಿಂದೆ ಮದುವೆ ಆಗುವಾಗ ಕವರ್ ತಗೊಳ್ತಾ ಇದ್ರು, ಅದರಲ್ಲೇನು ನಾಚಿಕೆ ಇರುತ್ತೆ. ಈಗೆಲ್ಲ ಕವರ್ ತಗೊಳ್ಳೋದಿಲ್ಲ ಬಹುಶಃ, ಅದರಲ್ಲೇನು ನಾಚಿಕೆ ಇಲ್ಲ. ನಾವು ನಮ್ಮ ಪುಸ್ತಕ, ಯಾಕಂದರೆ ಪುಸ್ತಕ ಮಾರುವುದು, ನಾವು ಪುಸ್ತಕವನ್ನು ಮಾರುವುದಲ್ಲದು, ಅದು ಅವರು ಒಂದು ಪುಸ್ತಕವನ್ನು ತಗೊಂಡ್ರೆ ಅದು ಅಷ್ಟರ ಮಟ್ಟಿಗೆ ನಮಗೆ ಅವರು ಸಹಕಾರ ಪ್ರೋತ್ಸಾಹ ಕೊಟ್ಟಾಗ, ಅಂದರೆ ಅಷ್ಟು ಲೇಖಕರು ನಮ್ಮಲ್ಲಿ ಇದ್ದಾರೆ, ಒಟ್ಟು ಸೃಷ್ಟಿ ಆಯ್ತಾರೆ ಅಂತಂದರೆ ನಮಗೆ ನಮ್ಮ ಹೆಮ್ಮೆ. ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಲೇಖಕರಿದ್ದಾರೆ ಅಂತ ಈ ಒಂದು ಮಾಹಿತಿಯನ್ನು ನಮ್ಮ ಜನರಲ್ಲಿ ನಾವು ಮೂಡಿಸಬೇಕಾಗುತ್ತೆ. ನಾವು ಎಷ್ಟೋ ಜನ ಲೇಖಕರು ಏನು ಮಾಡ್ತಾರೆ ಅಂತ ಪುಸ್ತಕವನ್ನು ಕೇಳಲಿಕ್ಕೆ ಒಳ್ಳೆಯದಾಗುತ್ತೆ, ನಾನು ಫ್ರೀಯಾಗಿ ಕೊಟ್ಟು ಬಿಟ್ಟೆ. ಆಗ ಏನಾಗ್ತಂದರೆ ಫ್ರೀಯಾಗಿ ತಗೊಂಡವನಿಗೆ ಅವನಿಗೂ ಅದರ ಮಹತ್ವ ಗೊತ್ತಾಗಿರೋದಿಲ್ಲ. ಉದಾಹರಣೆಗೆ ನಾವು ಕಳೆದ ತಿಂಗಳು ಇವರದ್ದು ಪ್ರೊಫೆಸರ್ 2 ತಿಂಗಳ ಹಿಂದೆ ಪ್ರೊಫೆಸರ್ ಮಾಧವ್ ಗಾಡ್ಗೀಲ್ ಅವರ ಪುಸ್ತಕವನ್ನು ನಾವು ಮಾಡಿದ್ದೇವೆ. ಸುಮಾರು 700-800 ಪ್ರತಿಗಳನ್ನು ಈಗ 2 ತಿಂಗಳಲ್ಲಿ, ಅಂದರೆ ಅದೊಂದು ಅವರ ವ್ಯಕ್ತಿತ್ವಕ್ಕೂ ಅಷ್ಟೇ ಇರುವುದರಿಂದ ನಮಗೆ ಅದನ್ನು ಸುಲಭ ಆಯಿತು. ಆದರೆ ನೀವಿಗೆ ಅಷ್ಟು ದೊಡ್ಡ ವ್ಯಾಪ್ತಿ ಇಲ್ಲದಿದ್ದರೂ ಕೂಡ ನಿಮ್ಮ ಒಂದು ಆಪ್ತ ವಲಯದ 250-300 ಜನ ಖಂಡಿತ ಅಂತ ಇದ್ದೇ ಇರ್ತಾರೆ, ನಿಮ್ಮ ಸಂಬಂಧಿಕರ ಅಥವಾ ಮಿತ್ರರ ಎಲ್ಲ ಸೇರಿ. ಆ ರೀತಿಯಲ್ಲಿ ಮಾರಾಟ ಮಾಡಿ ಅಂತ ನೀವೊಬ್ಬರು ಲೇಖಕರಾಗಿ ಮಾಡುವುದು. ಆಮೇಲೆ ಅದು ಚೆನ್ನಾಗಿ ಇತ್ತು ಅಂತಾದರೆ ಖಂಡಿತಕ್ಕೂ ಒಬ್ಬರಿಗೊಬ್ಬರು ಅದನ್ನು ಹೇಳ್ತಾ ನಿಮ್ಮ ಲೇಖಕರಾಗಿ ನೀವು ಪ್ರಸಿದ್ಧರಾಗ್ತೀರಿ. ಆಮೇಲೆ ಖಂಡಿತಕ್ಕೂ ನೀವು ನಿಮ್ಮ ಪುಸ್ತಕಗಳು, ನಿಮ್ಮ ಓದುವ ವರ್ಗ ಬೆಳೀತೀರಿ. ಆ ಕೃತಿದ್ದು ಮರುಮುದ್ರಣ, 3 ಮುದ್ರಣ, 4 ಮುದ್ರಣ ಆದ ಕೃತಿ ಯಾವುದು ನಗೇಶ್? ಅದು ನಾನು ಆಗಲೇ ಹೇಳಿದೆ. ಹೇಗೆಂದರೆ ಸಾಮಾನ್ಯವಾಗಿ ನಮ್ಮ ಹತ್ರ ತಿಳುವಳಿಕೆ ಅಂದರೆ ಪುಸ್ತಕಗಳನ್ನು ಓದುವವರಿಗೆ ಇಲ್ಲ ಅಂತ ಒಂದು ಸಮಸ್ಯೆ. ಈಗ ನಿನಗೆ 1000 ಪ್ರತಿಗಳನ್ನು ಮುದ್ರಿಸುವುದು ಒಂದು ವ್ಯಾವಹಾರಿಕವಾಗಿ ಒಳ್ಳೆಯದು. ಆದರೆ ಈಗ ಅದು ಈ ಸುಲಭ ಸಾಧ್ಯ ಆದ ನಂತರ 50 ಪುಸ್ತಕಗಳನ್ನು ಮುದ್ರಣ ಮಾಡುವಂಥ ಸೌಲಭ್ಯ ಬಂದಿದೆ. ಈಗ ಪುಸ್ತಕಗಳನ್ನು ಅಷ್ಟೇ ಪ್ರಿಂಟ್ ಮಾಡುವಂಥ ಪರಿಸ್ಥಿತಿ ಕೆಲವರದ್ದಿದೆ. ಯಾಕಂದರೆ ಒಂದು 50 ಪುಸ್ತಕ ಮಾಡಿದ್ರೆ ಸಾಕು, ನಾವು ಮಾರಾಟ ಮಾಡಲಿಕ್ಕೆ ಹೋಗೋದಿಲ್ಲ. ಕೆಲವರಿಗೆ ಮಾತ್ರ, ಲೈಬ್ರರಿಗಳಿಗೂ ಪ್ರೊಫೆಸರ್ಗೆ ಅಲ್ಲಿ ಎಲ್ಲಾದರೂ ಕೊಟ್ಟು ನಾವು ನಮ್ಮ ನೋಡಿಕೊಂಡು ಮಾಡೋದು. ಆದರೆ ನಮ್ಮಲ್ಲಿ ಒಂದು ಪುಸ್ತಕ 14 ಮುದ್ರಣ ಆಗಿದೆ. ಅದು ಜನಪ್ರಿಯ. ಇದು ದೈವದ ಬಗ್ಗೆ ಬಹುಶಃ ಇರಬೇಕು. ನಮ್ಮ ಉಗ್ಗಪ್ಪ ಪೂಜಾರಿ ಅವರು ಅದನ್ನು ಹೇಗೆ ಮಾರಾಟ ಮಾಡಿದ್ದಾರೆ ಅಂದರೆ, ಅದೇನು ಅವರು ಪ್ರತಿ ಕಡೆಗಳಲ್ಲಿ ಕೂಡ ಅದನ್ನು ಪ್ರದರ್ಶನ ಇಡ್ತಾರೆ. ಯಾವುದೋ ಒಂದು ಕಂಬಳ ಆಗ್ತದೆ, ಯಾವುದೋ ಒಂದು ಜಾತ್ರೆ ಆಗ್ತದೋ, ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನ ಆಗ್ತದೆ, ಸಾಹಿತ್ಯ ಸಮ್ಮೇಳನಕ್ಕೂ ಬರ್ತಾ ಇದ್ರು ಅವರು. ಅಲ್ಲಿ ಒಂದು ಸಣ್ಣ ಟೇಬಲ್ ಹಾಕಿದ್ರೆ ಅಲ್ಲಿ ಪುಸ್ತಕ ಇಟ್ಟು ಅಲ್ಲಿ ಮಾರಾಟ. ಈಗ ಪುಸ್ತಕ ಪ್ರದರ್ಶನ ಅನ್ನೋದೇ ಇಲ್ಲ. ನಾವೆಲ್ಲ ಪುಸ್ತಕ ಪ್ರದರ್ಶನ ಮಾಡಿದವರು, ಟೆಂಟ್ ಹಾಕಿ ಪುಸ್ತಕ ಪ್ರತಿ ವರ್ಷವೂ ಕೂಡ ನಮ್ಮ ಟೌನ್ ಹಾಲ್ನಲ್ಲಿ ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ ಸಾಧಾರಣ ಡಿಸೆಂಬರ್ ಜನವರಿಗೆ ತೊಡಗಿದರೆ ಮಳೆಗಾಲ ಆರಂಭ ಆಗುವವರೆಗೆ ಅಲ್ಲಿ ಪ್ರದರ್ಶನ ಇರ್ತಾ ಇತ್ತು ರಿಯಾಯಿತಿ ದರದಲ್ಲಿ. ಈಗ ಪುಸ್ತಕ ಪ್ರದರ್ಶನಗಳೇ ಇಲ್ಲ. ಆದ್ದರಿಂದ ಅದು ಮಾರಾಟಕ್ಕೆ ಒಂದು ಸ್ವಲ್ಪ ಏಟು ಬೀಳಲಿಕ್ಕೆ ಅದು ಕಾರಣ ಆಗಿರ್ಬೋದು ಅಂತಕ್ಕಂಥ. ಪುಸ್ತಕ ಪ್ರದರ್ಶನಗಳೇ ಇಲ್ಲದ್ರಿಂದ ಪುಸ್ತಕ ವೀಕ್ಷಣೆಗೂ ಅವಕಾಶ ಇರುವುದಿಲ್ಲ. ಆದ್ದರಿಂದ ಆ ಥರ ಮರುಮುದ್ರಣ ಆದಂಥ ತುಂಬ ಪುಸ್ತಕಗಳಿವೆ. ಈಗ ಮನೆಗಳಲ್ಲಿ ಮದುಮಗಳು ಇವರದ್ದು ಕುವೆಂಪು ಅವರದ್ದು ಸುಮಾರು 28-32 ಏನು ಮರುಮುದ್ರಣ ಆಗಿದೆ. ಆಶ್ಚರ್ಯ ಆಗ್ಬೋದು. ನಿಮ್ಮ ಪ್ರಕಾಶನದಲ್ಲಿ 12 ಮರುಮುದ್ರಣ ಆಯಿತು. ಆಮೇಲೆ ಕೆಲ 3 ಮರುಮುದ್ರಣ, 4 ಮರುಮುದ್ರಣ ಎಲ್ಲ ಆಗಿದೆ. ಒಳ್ಳೊಳ್ಳೆ ಪುಸ್ತಕಗಳು ಆಗಿದೆ. ಈಗ ಶಿವರಾಮ್ ಪೈರವರು, ಆಮೇಲೆ ಶ್ರೀಪಟ್ರೆ ಅವರ ಕೆಲವು ಕೃತಿಗಳೆಲ್ಲ ಮರುಮುದ್ರಣ ಆಗಿದೆ. ಏರುಘಟ್ಟದ ನಡಿಗೆ ಅದನ್ನೆಲ್ಲ ನೀವು ವಿದ್ಯಾರ್ಥಿಗಳು ಓದಬೇಕಾದಂತಹ ಪುಸ್ತಕ ಅದು. ಅವರು ಅಂತಾರಾಷ್ಟ್ರೀಯ ಪರಿಸರ ವಿಜ್ಞಾನಿ ಮತ್ತು ಮಾನವಶಾಸ್ತ್ರಜ್ಞರಾಗಿ ಪಶ್ಚಿಮ ಘಟ್ಟಗಳ ಬಗ್ಗೆ, ಪರಿಸರದ ಬಗ್ಗೆ ಅಧ್ಯಯನ ಮಾಡಿದವರು. ಅವರ ಒಟ್ಟು ಇಡೀ 7 ದಶಕಗಳ ಜೀವನದ ಕಥನ ಅದರಲ್ಲಿದೆ. ಅದು ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ, ತೆಲುಗು, ಆಮೇಲೆ ಮಲಯಾಳಂ, ಕೊಂಕಣಿ, ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗಿತ್ತು. ಕನ್ನಡಕ್ಕೆ ಅದನ್ನು ನಾಗೇಶ್ವರ ಅವರು ಅನುವಾದ ಮಾಡಿದ್ದಾರೆ. ಅದು ಶೀಘ್ರದಲ್ಲೇ ಬಹುಶಃ ಮರುಮುದ್ರಣ ಆಗ್ಬೋದು. ಸುಮಾರು 200 ಪ್ರತಿಗಳು ಖರ್ಚಾಗಿ ಆಗಲಿ, ಇನ್ನು 300 ಪ್ರತಿಗಳನ್ನು 2 ತಿಂಗಳಲ್ಲಿ ಖಾಲಿ ಆಗಿದೆ. ಅದು ಮರುಮುದ್ರಣ, ಸುಮಾರು ಮುದ್ರಣಗಳು ಕಾಣ್ಬೋದು ಅಂತ ಕಾಣ್ತಾ ಇದೆ. 7-8 ಕೋಟಿ ಜನ ಇರುವಲ್ಲಿ ಒಂದು 10,000 ಓದುವರು ಇರ್ಲಿಕ್ಕಿಲ್ವಾ? ಇರಬೇಕು ಅಷ್ಟು. ಭಾಷಣದಲ್ಲಿ ನೀವು ಟೈಪ್ ಮಾಡ್ತೀರಿ, ನೀವೆಲ್ಲ ಕೆಲಸಗಳನ್ನು ಮಾಡ್ತೀರಿ. ಅದರ ಈಗ ನಾವು ಯಾರು ಬರೀತೀವಿ, ನಾವೊಂದ್ಸಲ ಪ್ರೂಫ್ ನೋಡಲಿಕ್ಕಿದೆ. ಈಗ ನೀವೇ ಪ್ರಕಾಶನವೇ ಆ ಪ್ರೂಫ್ ತಿದ್ದುವ ಕೆಲಸಗಳನ್ನೆಲ್ಲ ನೀವು ಮಾಡ್ತೀರಾ. ಸೊ ಹೀಗೆ ನೀವು ಪದೇ ಪದೇ ಹೇಳಿದ್ರಿ, ಭಾಷಾ ಶಾಸ್ತ್ರವನ್ನು ಓದ್ತಾ ಇರುವ ಇಂಥ ವಿದ್ಯಾರ್ಥಿಗಳಿಗೆಲ್ಲ ಅಂತಹ ಕೆಲಸಗಳಿಗೆ ಪ್ರೂಫ್ ನೋಡುವ, ವಾಕ್ಯ ದೋಷಗಳನ್ನು, ಒತ್ತಕ್ಷರಗಳ ದೋಷಗಳನ್ನೆಲ್ಲ ನೋಡುವ ಅವಕಾಶಗಳಿವೆಯಾ? ಖಂಡಿತ. ಈಗ ನಾವು ಲೇಖಕರು ಪ್ರೂಫ್ ನೋಡುವ ಅಭ್ಯಾಸ ಇಲ್ಲದವರಾಗಿದ್ದರೆ, ಯಾಕಂದರೆ ಪ್ರೂಫ್ ನೋಡುವಂಥ ಒಂದು ಕಲೆ ಅದು.
ಎಲ್ರಿಗೂ ಪ್ರೂಫ್ ನೋಡ್ಲಿಕ್ಕೆ ಆಗೋದಿಲ್ಲ. ಅದರ ತಪ್ಪಿದ್ರು ಕೂಡ ಸರಿ ಮಾಡಿಸ್ಕೊಂಡು ಓದುವಂಥ ಒಂದು ಅಭ್ಯಾಸ ಆಗಿರ್ತದೆ. ಪ್ರೂಫ್ ತಿದ್ದುವವರಿಲ್ಲ. ಈಗ ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿ ಒಳ್ಳೆಯ ಪ್ರೂಫ್ ರೀಡರ್ಗಳಿಗೆ ತುಂಬ ಪುಟಕ್ಕೆ ಶಬ್ದಕ್ಕೆ 3 ರೂಪಾಯಿ 2 ರೂಪಾಯಿ ಏನೋ ಒಳ್ಳೆಯ ಸಂಭಾವನೆ ಇದೆ. ಆಮೇಲೆ ಅನುವಾದಕ್ಕೆ ಒಳ್ಳೆಯ ಸಂಭಾವನೆ ಇದೆ. ಅನುವಾದಕ್ಕೆ ಈ ರೀತಿಯ ಪ್ರೂಫ್ ರೀಡಿಂಗ್ ತುಂಬ ಒಳ್ಳೆಯ ಅನುವಾದ ಅಂತೂ ಭಾಳ ತುಂಬ ದರ ಸಿಗ್ತದೆ. ನಾವೇ ಪಾವತಿ ಮಾಡಿದ್ದೇವೆ. ಮತ್ತು ನಾವು ಪ್ರೂಫ್ ನೋಡಿ ಅಭ್ಯಾಸ ಇಲ್ಲದವರದ್ದು ನಾವೇ ಬೇರೆ ಪ್ರೂಫ್ ರೀಡರ್ಗಳ ಹತ್ರ, ಒಳ್ಳೆಯ ಪ್ರೂಫ್ ರೀಡರ್ಗಳ ಹತ್ರ, ಅಂದರೆ ಪ್ರೊಫೆಷನಲ್ ಆಗಿ ಬೇರೆ ಪ್ರೂಫ್ ರೀಡರ್ ಆಗಿರ್ತಾರೆ ಅವರು ಪತ್ರಿಕೆಗಳಲ್ಲಿ ಎಲ್ಲ, ಅವರೇ ಪ್ರೂಫ್ ರೀಡ್ ಮಾಡಿ ಬೇರೆ ಟೈಮ್ಗಳನ್ನು ಒದಗಿಸ್ತಾರೆ. ಅದರಿಂದ ನಮ್ಮ ಪ್ರಕಾಶನದಲ್ಲೇ ಪ್ರಕಟ ಆಗುವುದನ್ನು ನಾವು ಹೆಚ್ಚಾಗಿ ಪ್ರೂಫ್ ಸರಿಯಾಗಿ ನೋಡಿರದಿದ್ದರೆ ನಮಗೆ ಗೊತ್ತಾದರೆ ನಾವು ಬೇರೆಯವರ ಹತ್ರ ಪ್ರೂಫ್ ಸಿದ್ಧಿಸಿಯೇ ಮತ್ತೆ ಮುದ್ರಣ ಮಾಡ್ತೇವೆ. ಆಡಿಯೋ ಪುಸ್ತಕಗಳನ್ನು ನಾವು ಮುದ್ರಿತ ಪುಸ್ತಕಗಳಷ್ಟೇ ನಂಬಬಹುದು ಸರ್? ಅಂದರೆ ಕೆಲವು ಆಡಿಯೋ ಪುಸ್ತಕಗಳನ್ನು ವಾಕ್ಯಗಳ ಅನುಕೂಲಕ್ಕಾಗಿ ಕಟ್ ಮಾಡಿರ್ತಾರ, ಹಾಗೆ ನಂಬಬಹುದು ನಾವು ಮುದ್ರಿತ ಪುಸ್ತಕಗಳಷ್ಟೇ? ಅದು ಪ್ರಕಾಶಕರನ್ನ ಹೊಂದಿಕೊಂಡಿದೆ. ಆನ್ಲೈನನ್ನು ಯಾರು ಪ್ರಕಟಿಸಿದ್ರು ವಾಟ್ಸಪ್ನ ಹಾಗೆ, ವಾಟ್ಸಪ್ಪನ್ನು ಕೂಡ ನಂಬಲಿಕ್ಕಾಗುವುದಿಲ್ಲ, ನಂಬಬಹುದು. ಯಾಕಂದರೆ ಸತ್ಯವೂ ಬರ್ತದೆ, ಸುಳ್ಳು ಬರ್ತದೆ. ಹಾಗೆ ಆಡಿಯೋ ಪುಸ್ತಕದಲ್ಲಿ ಕೂಡ ಅದು ಎಲ್ಲಿಂದ ಬಂದಿದೆ ಅಂತ ಆ ಮೂಲ. ಈಗ ಮೈ ಲ್ಯಾಂಗ್ವೇಜ್ ಅಂತ ನಾನು ಹೇಳಿದೆ, ಅವರ ಉದ್ದೇಶ ಏನು? ಕನ್ನಡದ ಪುಸ್ತಕಗಳನ್ನು ಪರಿಚಯಿಸುವುದು ಅವರ ಉದ್ದೇಶ, ಅದನ್ನು ದಾಖಲಿಸಿ ಪ್ರಕಾಶನದ ಮೂಲಕ ಪರಿಚಯಿಸುವುದು ಅವರ ಉದ್ದೇಶ. ಹಾಗೆ ಅಂಥದ್ದನ್ನೆಲ್ಲ ನಂಬಬಹುದು ನಾವು. ಅದನ್ನು ಒಳ್ಳೆಯ ಕೆಲಸ ಆಗಿರೋದ್ರಿಂದ ಆದ್ದರಿಂದ ನಾವು ಯಾವ ಮೂಲದಿಂದ ಬಂದಿದೆ ಅದನ್ನು ನಾವು ನೋಡಿಕೊಂಡ್ರೆ ನಾವು ಖಂಡಿತವಾಗಿ. ಈಗ ನಾನು ಅದನ್ನು ಹೇಳಲಿಕ್ಕೆ ಮರೆತು ಹೋಯ್ತು. ನನಗೆ ಈ ಸುಲಭ ಸಾಧ್ಯ ಆದಾಗ ಉಂಟಲ್ಲ, ನಮ್ಮದು ಆ ಗುಣಮಟ್ಟ ಕುಸಿತ ಬರ್ತದೆ. ಪುಸ್ತಕಗಳಲ್ಲೂ ಅದು ಆಗಿದೆ. ಗುಣಮಟ್ಟದ ಪುಸ್ತಕಗಳು ಈಗ ಸುಲಭ ಸಾಧ್ಯ ಅಂತ ಹೇಳಿದ್ರೆ ಎಲ್ಲವನ್ನು ನೀವು ರೆಫರ್ ಮಾಡಿ, ಈಗ ಕಂಪ್ಯೂಟರ್ನಲ್ಲಿ ಗೂಗಲ್ಗೆ ಹೋದರೆ ಎಲ್ಲವೂ ರೆಫರೆನ್ಸ್ಗೆ ಸಿಗ್ತದೆ. ಒಂದು ಪುಸ್ತಕ ಬರೀಬೋದು, ಯಾವುದೇ ವಿಷಯದ ಬಗ್ಗೆ ಒಂದು ಪುಸ್ತಕ ಬರೀಬೋದು. ಆದರೆ ಅಲ್ಲಿ ಒಂದು ನಿಮಗೆ ಜ್ಞಾನವನ್ನು ದಾಟಿಸುವಂಥ ಕೆಲಸ ಆಗುವುದಿಲ್ಲ. ಅದು ಮಾಹಿತಿ ಅಷ್ಟೇ ಆಗಿರ್ತದೆ. ಜ್ಞಾನವನ್ನು ನೀವು ದಾಟಿಸುವಂಥ ಒಂದು ಜ್ಞಾನವನ್ನು ಮಾಡಿ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂಥ ಜ್ಞಾನ ಆಗಬೇಕಾದ್ರೆ ನೀವು ಸ್ವತಃ ದುಡಿದು ಹಿಂದಿನ ಜ್ಞಾನಗಳನ್ನು ಉಪಯೋಗಿಸಿಕೊಂಡು ನೀವು ದುಡಿದದ್ದು ಹೊಸತು ಆವಿಷ್ಕಾರ ಮಾಡಿದ್ದೇನೆ ಅದನ್ನು ಮಾಡಬೇಕು. ಆದ್ದರಿಂದ ಈ ಸುಲಭ ಸಾಧ್ಯವಾಗಿರುವ ಯುಗದಲ್ಲಿ ಕಳಪೆ ಪುಸ್ತಕಗಳು ಇವೆ. ಅದನ್ನು ನಾವು ಎಚ್ಚರದಿಂದ ಈಗ ನೋಡಬೇಕಾಗಿದೆ. ಯಶಕುಮಾರ್ ಅವರ ಪುಸ್ತಕ ನಮ್ಮಲ್ಲಿ ಪ್ರಕಟ ಆಗಿದೆ, ಅವರ ಅವಳಿ ಬೀರದ ಬಗ್ಗೆ. ಅದು ತುಂಬ ಬೇಡಿಕೆ ಇದೆ ಸರ್. ಆದರೆ ಒಂದು ಕಂಪ್ಲೇಂಟ್ ಅಂದರೆ ಅವರು ಸರಿಯಾಗಿ ಅದನ್ನು ಮಾಡಲಿಕ್ಕೆ ಪುರ್ಸೋತಿಲ್ಲ. ಆ ಪುಸ್ತಕಕ್ಕೆ ತುಂಬ ಬೇಡಿಕೆ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಇರುವ ಪುಸ್ತಕ ಅಂತ ಪ್ರಶಂಸೆ ಇದೆ. ಪುಸ್ತಕ ಪ್ರಕಾಶನದೊಂದಿಗೆ ಈಗ ನವ ಕರ್ನಾಟಕದಂತಹದ್ದು ಅವರ ಪುಸ್ತಕ ಮಾರಾಟದ ವ್ಯವಸ್ಥೆಯ ಮಳಿಗೆಗಳೆಲ್ಲ ಇದೆ. ಬೆಳಗ್ಗೆ ಒಬ್ಬ ವಿದ್ಯಾರ್ಥಿ ಸಲೀಂ ಅವರು ಹೇಳಿದರು, ನವ ಕರ್ನಾಟಕ 2 ಇತ್ತು, ಈಗ ಒಂದು ಮುಚ್ಚಿ ಅತ್ರಿ ಬುಕ್ ಸೆಂಟರ್ ಮುಚ್ಚಿ, ಈಗ ಒಂದು ನವ ಕರ್ನಾಟಕ ಮಾತ್ರ ಮಂಗಳೂರಲ್ಲಿದೆ. ಅಂತಹ ದಿನಗಳಲ್ಲಿ ಆಕೃತಿ ಪ್ರಿಂಟರ್ಸ್, ಆಕೃತಿ ಆಶಯ ಪ್ರಕಾಶನ ಬೆಳೀತಾ ಇದೆ. ಅದಕ್ಕೊಂದು ನೇಮ್ ಫೇಮ್ ಇದೆ. ಈಗ ಅಂಥದ್ದೇನಾದರೂ ಆಲೋಚನೆ ಇದೆಯಾ? ಪುಸ್ತಕ ಮಳಿಗೆಯನ್ನು ಮಾಡುವ? ಅಲ್ಲ, ಖಂಡಿತ ಇದೆ. ನಿಮ್ಮ ವಿದ್ಯಾರ್ಥಿಗಳು ಬರಬೇಕು. ನಮಗೆ ಜನ ಇಲ್ಲ. ವಿದ್ಯಾರ್ಥಿಗಳು ಬಂದು ಮುಂದೆ ಬಂದರೆ ಪುಸ್ತಕ ಮಳಿಗೆಗಳು ಆ ಥರ ನಿಜವಾಗಿ ಅದು ಪುಸ್ತಕ ಮಳಿಗೆಗಳು ಬಂದಾಗಬಾರ್ದು. ಅದು ಭಾಳ ಬೇಸರದ ಸಂಗತಿ. ಅದು ಅತ್ರಿ ಇತ್ತು, ಅದು ನವ ಕರ್ನಾಟಕ ಆದಾಗಲೇ ತುಂಬ ಬೇಸರ. ಹೌದು, ಅದಕ್ಕಿಂತ ದೊಡ್ಡ ವೈನ್ ಶಾಪ್ ಅಲ್ಲಿ ಆಗಿದೆ ನೋಡಿ. ಅದು ಜಾಸ್ತಿ ಆಗ್ತಾ ಇದೆ. ಅದಾಗಬಾರ್ದು. ಅದು ಬಂದಾಗಿ ಪುಸ್ತಕದ ಅಂಗಡಿಗಳು ಜಾಸ್ತಿ ಆದರೆ ಒಳ್ಳೆಯದು. ಅದು ಒಂದು ಅಭಿವೃದ್ಧಿಯ ಸಂಕೇತ ಅಂತ ನಾನು ಅಂದ್ಕೊಳ್ಳಿ. ಆರೋಗ್ಯವಂತ ಸಮಾಜದ ಲಕ್ಷಣ. ಅವರು ಇದು ಧಾರವಾಡದಲ್ಲಿ ಒಂದು ಶಾಖೆ ತೆರೆದಿದ್ದಾರೆ. ಆದರೆ ಅಲ್ಲಿ ನಮ್ಮ ಅಶೋಕವರ್ಧನಿಗೆ ಅದನ್ನು ನಡೆಸುವಂಥ ಒಂದು ಚಕ್ಯತೆ ಇದ್ದಷ್ಟು ಬಹುಶಃ ಇವರಿಗೆ ಆಗಲಿಲ್ಲ ಅಂತ ಕಾಣ್ತದೆ. ಬಹುಶಃ ಮುಚ್ಚಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಒಂದೊಂದು ಪುಸ್ತಕ ಮಳಿಗೆಗಳು ಅವರ ಓದುಗ ವರ್ಗವನ್ನು ಸೃಷ್ಟಿಸಿಕೊಳ್ಬೇಕು. ಅದನ್ನೇನೋ ಬರಿಯ ಒಂದು ಮಾರಾಟದ ವ್ಯವಸ್ಥೆಯನ್ನು ಮಾತ್ರ ಇಟ್ಕೊಂಡ್ರೆ ಹಾಗೆ ಆಗ್ತದೆ. ಆದರೆ ಅಶೋಕವರ್ಧನ್ ಅವರು ಓದುಗ ವರ್ಗವನ್ನು ಸೃಷ್ಟಿಸಿದ್ರು. ಅವರ ಓದುಗ ಬಳಗವಿತ್ತು ಅವರ ಜೊತೆಯಲ್ಲಿ. ಅದರಿಂದ ಅದು ಚೆನ್ನಾಗಿ ಮಾಡ್ತಾರೆ. ಮತ್ತು ಅದೊಂದು ಸಾಹಿತ್ಯದ ಕಟ್ಟೆ ಕೂಡ ಆಗಿದೆ. ಆನ್ಲೈನ್ ಪ್ರಕಾಶನದ ಬಗ್ಗೆ ನಾನು ಹೇಳಿ, ಆನ್ಲೈನ್ ಪ್ರಕಾಶನಕ್ಕೆ ನೀವು ಕೊಟ್ಟರೆ ಏನು ಲಾಭ ಅಂದರೆ, ಒಂದು ಪುಸ್ತಕ ಮಾರಾಟ ಆದರೆ, ಅವರು ಆನ್ಲೈನಲ್ಲಿ ಮಾರಾಟ ಆದರೆ 100 ರೂಪಾಯಿಯ ಒಂದು ಪುಸ್ತಕ ಆದರೆ 40 ರೂಪಾಯಿ ಅವರು ಕೊಡ್ತಾರೆ. ಮತ್ತು ನೀವು ಪ್ರಕಾಶನಕ್ಕೆ ಅವರಿಗೆ ಪ್ರಕಟಣೆ ಕೊಡುವ ಯಾವ ದುಡ್ಡು ಖರ್ಚು ಮಾಡಲಿಕ್ಕೆ, ನೀವು ಕೃತಿಯನ್ನು ಕೊಟ್ಟರೆ ಆಯ್ತು ಅವರು.
ಅವರು ಮಾರಾಟ ಆದಾಗ ನಿಮಗೆ ಅದರ 40% ಕೊಡ್ತಾ ಇರ್ತಾರೆ. ಅದು ಒಳ್ಳೆಯ ಅದು, ಮತ್ತು ಅದಕ್ಕೆ ಸಾಕಷ್ಟು ಓದುಗರಿದ್ದಾರೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವ್ಯೂಸ್, ಈಗ ಯೂಟ್ಯೂಬಲ್ಲಿ ಇದರಲ್ಲೆಲ್ಲ ವ್ಯೂಸ್ ಎಷ್ಟು ಲಕ್ಷ ಬಂತು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಓದುವ ವರ್ಗ ಕೂಡ ಆಗಲಿಕ್ಕೂ ಸಹ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತದೆ. ಅದು ಒಳ್ಳೆಯ ಒಂದು ಆಶಾವಾದದ ಲಕ್ಷಣ ಅದು. ಅವರು ಅದರಲ್ಲಿ ತುಂಬ ಪ್ರಯತ್ನ ಮಾಡ್ತಾರೆ. ಸೊ ವಿದೇಶಗಳಲ್ಲೆಲ್ಲ ತುಂಬ ಜನಪ್ರಿಯ ಆಗಿದೆ. ಬಟ್ ಅವರು ಅಲ್ಲಿ ಆದ ಹಾಗೆ, ಬೇರೆ ಭಾಷೆಗಳಲ್ಲಿ ಆದ, ಇಂಗ್ಲೀಷ್ನಲ್ಲಿ ಆದ ಹಾಗೆ ಕನ್ನಡದ ಪುಸ್ತಕಗಳು ಕೂಡ ಆ ಥರ ಓದಬೇಕು ಅಂತ ಅವರದ್ದು ಆಸೆ ಅಂತ ಹಾಗೆ ಮಾಡ್ತಾರೆ. ಪ್ರಕಾಶನ ಕ್ಷೇತ್ರದ ಆಳ ಅಗಲದ ಬಗ್ಗೆ ಇಷ್ಟೊತ್ತು ನಮ್ಮೊಂದಿಗೆ ಸುದೀರ್ಘವಾಗಿ ಸಂವಾದ ನಡೆಸಿದ ಸರ್ ನಿಮಗೆ ಧನ್ಯವಾದಗಳು. ಇದೀಗ ಶ್ರೀಯುತರಿಗೆ ಪ್ರಮಾಣ ಪತ್ರ ಸ್ಮರಣಿಕೆ ನೀಡಬೇಕಾಗಿ ಪ್ರೊಫೆಸರ್ ಸೋಮಣ್ಣ ಹಂಬಳಿ ಸರ್, ಅಧ್ಯಕ್ಷರು SVP ಕನ್ನಡ ಅಧ್ಯಯನ ಸಂಸ್ಥೆ, ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲರಿಗೂ ವಂದನೆಗಳು.